ಸೊ ಇವಾಗ ನಾವು ಅಪ್ಪ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಡ್ಕೊಳ್ತಾ ಹೋಗಬೇಕಾಗುತ್ತೆ, ಯಾಕೆಂದರೆ ಕಾರ್ ಆಗಲಿ ಅಥವಾ ಆಟೋ ಆಗಲಿ ಅಲೋ ಮಾಡ್ತಿಲ್ಲ ಪೊಲೀಸರು. ಸೊ ಅದಕ್ಕೆ ನಡ್ಕೊಳ್ತಾ ಹೋಗಬೇಕು. ಆ್ಯಂಡ್ ಈ ಒಂದು ವಿಡಿಯೋನಲ್ಲಿ ನಾನು ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಬಂದಿದ್ದೀನಿ. ಏನು ಅಂತಂದರೆ, ಶರಣ ಬಸವೇಶ್ವರರು ಮೂಲತಃ ಎಲ್ಲಿಯವರು, ಆ್ಯಂಡ್ ಕಲಬುರಗಿಯಲ್ಲಿ ಹೇಗೆ ನೆಲೆ ನಿಂತರು, ಆ್ಯಂಡ್ ಗರ್ಭಗುಡಿಯಲ್ಲಿರುವ ಮೂರ್ತಿಯ ಪ್ರಾಮುಖ್ಯತೆ ಏನು, ಅಂದರೆ ಎರಡು ಮುಖ ಒಂದು ದೇಹದ ಮೂರ್ತಿಯ ಅರ್ಥ ಏನು, ಶರಣ ಬಸವೇಶ್ವರರ ದೇವಸ್ಥಾನ ಹೇಗೆ ನಿರ್ಮಾಣಗೊಂಡಿದೆ. ಸೊ ಇನ್ನೂ ಇಂಪಾರ್ಟೆಂಟ್ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋದಿದೆ. ಸೊ ಯಾಕೆ ಲೇಟು, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ದೇವಸ್ಥಾನದ ರಚನೆ ಬಗ್ಗೆ ಮಾತಾಡೋಣ. ಇಲ್ಲಿ ವಿಶಾಲವಾದ ಸಭಾಮಂಟಪ, ಪ್ರದಕ್ಷಿಣಾ ಪಥ, 36 ಕಮಾನುಗಳನ್ನು ಬಳಸಿ ನಿರ್ಮಿಸಿರುವ ಛಾವಣಿ, ಅತಿ ಎತ್ತರವಾದ ಗೋಪುರವನ್ನು ಹೊಂದಿದೆ. ದೇಗುಲದ ಒಳಗಡೆ ಅರೆಕಂಬ, ಬಿಡಕಂಬ ಹಾಗೂ ಜೋಡಿ ಕಂಬಗಳ ಕೆತ್ತನೆಯನ್ನು ನಾವು ನೋಡಬಹುದಾಗಿದೆ. ಶರಣ ಬಸವೇಶ್ವರರು ಮೂಲತಃ ಜೇವರ್ಗಿ ತಾಲೂಕಿನ ಅರಳುಗುಂಡ್ಗಿಯವರು. ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಆಧ್ಯಾತ್ಮದ ಕಡೆ ಒಲವನ್ನು ತೋರಿಸುತ್ತಾರೆ. ಹಸಿದವರಿಗೆ ಅನ್ನವನ್ನು ನೀಡಬೇಕು ಎನ್ನುವುದು ಅವರ ಮೂಲ ಉದ್ದೇಶವಾಗಿದ್ದು, ಬಸವಣ್ಣನವರ ಕಾಯಕತ್ವವನ್ನು, ವೀರಶೈವ ಧರ್ಮದ ತತ್ವವನ್ನು ಜನರಿಗೆ ಬೋಧನೆ ಮಾಡಲು ಅನೇಕ ಊರುಗಳನ್ನು ಸಂಚರಿಸಿ ಕೊನೆಗೆ ಕಲಬುರಗಿಯಲ್ಲಿ ವಾಸ್ತವ್ಯವನ್ನು ಹೂಡುತ್ತಾರೆ. ಇವರಿಗೆ ತ್ರಿವಿಧ ದಾಸೋಹಿ ಎಂದು ಕರೆಯಲಾಗುತ್ತದೆ. ಜಗತ್ತಿಗೆ ದಾಸೋಹದ ಮಹತ್ವವನ್ನು ಸಾರಿದ ಶರಣ ಬಸವೇಶ್ವರರು 11/3/1822 ಸೋಮವಾರದಂದು ಲಿಂಗೈಕ್ಯರಾಗುತ್ತಾರೆ. ಇವರು ಸಮಾಧಿ ಹೊಂದಿದ ಸ್ಥಳದಲ್ಲಿಯೇ ವಿಶಾಲವಾದ ಗೋಪುರವನ್ನು ಕಟ್ಟಲಾಗಿದ್ದು, ಈ ಕ್ಷೇತ್ರವೇ ಇಂದು ಶರಣ ಬಸವೇಶ್ವರರ ಮಹಾಸಂಸ್ಥಾನ ಎಂದು ಖ್ಯಾತಿಯಾಗಿದೆ. ಸೊ ಅಷ್ಟು ದೂರದಿಂದ ನಡ್ಕೊಳ್ತಾ ಬರ್ತಿದ್ದೀವಿ ಆ್ಯಂಡ್ ಫೈನಲಿ ರೀಚ್ ಆದ್ವಿ. ಸೊ ಹೋಗ್ತಾ ಇದ್ದೀವಿ ಒಳಗಡೆ. ನೋಡ್ತಿದ್ದೀರಾ ಎಷ್ಟು ಜನ ಇದ್ದಾರೆ ಅಂತೇಳಿ. ಜಾತ್ರೆ ಸೈಡ್ ಅಂತೂ ತುಂಬ ಅಂದರೆ ತುಂಬ ಜನ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ತುಂಬ ಕಡಿಮೆ ರೇಟಲ್ಲಿ ಎಲ್ಲ ವಸ್ತುಗಳು ಸಿಕ್ಕಿವೆ ನಮಗೆ. ಸೊ ಏನೇನು ತೊಗೊಂಡ್ವಿ ಅಂತ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಫಸ್ಟು ದೇವರ ದರ್ಶನ ತೊಗೊಂಡ್ಬಿಟ್ಟು ಆಮೇಲೆ ಜಾತ್ರೆ ಸೈಡ್ ಹೋಗ್ತೀವಿ. ಆ್ಯಂಡ್ ಇನ್ನೂ ತುಂಬ ವಿಷಯಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ. ಸೊ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಗರ್ಭಗುಡಿಯಲ್ಲಿನ ವಿಗ್ರಹದ ಮಹತ್ವವೇನು, ಆ್ಯಂಡ್ ಎರಡು ಮುಖ ಒಂದೇ ದೇಹ ಯಾಕೆ ಇದೆ, ಸೊ ಅದರ ಅರ್ಥ ನಿಮಗೂ ಗೊತ್ತಿರ್ಬೋದು. ಗೊತ್ತಿಲ್ಲ ಅಂದರೂ ನಾನು ಹೇಳ್ತೀನಿ ನಿಮಗೆ. ಸೊ ಇವಾಗ ಗೊತ್ತಾಗಲಿ. ಆ್ಯಂಡ್ ಪ್ರೌಡ್ ಟು ಬಿ ಕಲಬುರ್ಗಿಯನ್ ಅಂತ ಅನ್ನಿಸ್ತಿದೆ ನನಗೆ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ರಥಕ್ಕೆ ಎಲ್ಲ ನಮಸ್ಕರಿಸಿದ್ವಿ. ಆ್ಯಂಡ್ ಇವಾಗ ತೆಂಗು ಹೊಡೆಯೋದಕ್ಕೆ ಹೋಗ್ತಾ ಇದ್ದೀವಿ. ಪ್ರಸಾದ ಕೂಡ ತಗೊಳ್ತೀವಿ. ಮನಸಾರೆ ಯಾವುದೇ ಕೋರಿಕೆಯನ್ನು ಇಟ್ಟರೂ ಕೂಡ ದೇವರು ಈಡೇರಿಸ್ತಾನೆ ಅನ್ನೋದು ನಂಬಿಕೆ. ಆ್ಯಂಡ್ ನಾನು ಕೂಡ ನಂಬ್ತೀನಿ. ಸೊ ಮನಸ್ಸಲ್ಲಿ ಏನೇನು ಕಷ್ಟ ದುಗುಡಗಳಿವೆ, ಸೊ ಅವೆಲ್ಲ ದೇವರ ಮುಂದೆ ಇಟ್ಟರೆ ದೇವರು ಖಂಡಿತವಾಗ್ಲೂ ಪರಿಹರಿಸ್ತಾನೆ. ದೇವರ ಮೇಲೆ ಇಟ್ಟಿರೋ ನಂಬಿಕೆಯಿಂದನೇ ಅನಿಸುತ್ತೆ ಇಷ್ಟು ಒಳ್ಳೆ ಗಂಡ ಸಿಕ್ಕಿದ್ದಾರೆ. ಮಗು ಥರ ನೋಡ್ಕೊಳ್ಳೋ ಗಂಡ ಆ್ಯಂಡ್ ಮಗಳ ಥರ ನೋಡ್ಕೊಳ್ಳೋ ಅತ್ತೆ. ಸೊ ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಏನೇ ಒಂದು ಕೆಲಸ ಮಾಡ್ತೀನಿ ಅಂದರೂ ಸೊ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಹಸ್ಬೆಂಡ್ ಆಗಿರ್ಬೋದು ಅಥವಾ ಅತ್ತೆ ಆಗಿರ್ಬೋದು. ಸೊ ಇನ್ನೇನು ಬೇಕು ಅಲ್ವಾ. ತವ್ರ ಮನೆಯಲ್ಲೂ ಅಷ್ಟೇ ಪ್ರೀತಿ ಸಿಕ್ಕಿದೆ ಆ್ಯಂಡ್ ಗಂಡನ ಮನೇಲೂ ಕೂಡ ಅಷ್ಟೇ. ಸೊ ಇದಕ್ಕಿಂತ ಹ್ಯಾಪಿ ಲೈಫ್ ಇನ್ನೇನಿದೆ ಅಲ್ವಾ. ಸೊ ಅಷ್ಟೇ, ನಾನು ದೇವರಿಗೆ ತುಂಬ ಅಂದರೆ ತುಂಬ ಕೃತಜ್ಞಳಾಗಿದ್ದೀನಿ. ಸೊ ಈ ರಥದ ಹತ್ರ ತೆಂಗು ಹೊಡಿತಿದ್ರು. ಸೊ ನಾವು ಕೂಡ ಇಲ್ಲಿ ಬಂದ್ವಿ, ತೆಂಗು ಹೊಡಿಸಿದ್ವಿ. ಪ್ರಸಾದವನ್ನು ತೊಗೊಂಡ್ವಿ ಆ್ಯಂಡ್ ಅಲ್ಲಿ ತುಂಬ ಜನ ಪ್ರಸಾದವನ್ನು ಕೊಡ್ತಿದ್ರು. ಸೊ ಅದನ್ನು ಕೂಡ ತೊಗೊಂಡ್ವಿ.
ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ಈ ದೇವರ ಸನ್ನಿಧಿಯಲ್ಲಿನೇ ನನ್ನ ವ್ಯೂವರ್ಸ್ ಕೂಡ ಒಬ್ಬರು ಭೇಟಿಯಾದರು. ಸೊ ಅವರು ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸಿದ್ರು. ಸೊ ಅದು ಒಂದು ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ನೀವು ತುಂಬ ಚೆನ್ನಾಗಿ ವ್ಲಾಗ್ಸ್ ಮಾಡ್ತಿದ್ದೀರಾ, ನಾವು ರೆಗ್ಯುಲರ್ ಆಗಿ ನೋಡ್ತಿರ್ತೀವಿ, ಹೀಗೆ ಮಾಡ್ತೀರಿ, ಚೆನ್ನಾಗಿ ಬರ್ತೀವಿ ಅಂತೇಳಿ ತುಂಬ ಚೆನ್ನಾಗಿ ಮಾತಾಡಿದರು. ಇದಕ್ಕಿಂತ ಖುಷಿ ಇನ್ನೇನಿದೆ ಅಲ್ವಾ. ಸೊ ನಾವು ಯೂಟ್ಯೂಬರ್ಸ್ ಇಷ್ಟು ಕಷ್ಟಪಟ್ಟು ಮಾಡ್ತಿರ್ತೀವಿ. ಸೊ ಇಷ್ಟು ಒಳ್ಳೆ ಕಮೆಂಟ್ಸ್ ಬಂದರೆ ಇನ್ನೂ ಎಷ್ಟು ಖುಷಿ ಆಗಿರ್ಬೋದಲ್ವ. ನನಗಂತೂ ಮಾತೇ ಬರ್ತಿರ್ಲಿಲ್ಲ. ಸೊ ಅಷ್ಟು ಖುಷಿಯಾಗಿತ್ತು ನನಗೆ. ನಾನು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಕೂಡ ಗೊತ್ತಾಗ್ತಿರ್ಲಿಲ್ಲ. ಸೊ ಅಷ್ಟು ಖುಷಿಯಾಗಿತ್ತು ಆ ಸಂದರ್ಭ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು. ಇದೆಲ್ಲನೂ ನನ್ನ ಹಸ್ಬೆಂಡಿಂದ ಸಾಧ್ಯ ಆಗಿದ್ದು, ನಮ್ಮ ಅತ್ತೆಯಿಂದ ಸಾಧ್ಯ ಆಗಿದ್ದು. ಸೊ ಅವರು ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂತಂದರೆ ನಾನು ಈ ಯೂಟ್ಯೂಬ್ ಚಾನಲ್ಲು ತೆಗಿಯೋಕ್ಕಾಗ್ತಿರ್ಲಿಲ್ಲ. ಸೊ ಇಷ್ಟೆಲ್ಲ ಪ್ರೀತಿನೂ ಸಿಗ್ತಿರ್ಲಿಲ್ಲ. ಸೊ ಇನ್ನೂ ಸಪೋರ್ಟ್ ಮಾಡಿ ನನಗೆ ಬೆಳೆಸಿ ಅಂತ ನಿಮ್ಮ ಹತ್ರ ಕೂಡ ನಾನು ಕೇಳ್ಕೊಳ್ತೀನಿ. ಸೊ ದೇವ್ರಿಗೂ ಕೂಡ ಕೃತಜ್ಞಳಾಗಿದ್ದೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಅನ್ಬೋದು. ಥ್ಯಾಂಕ್ ಯು. ಸೊ ಇವಾಗ ಶರಣ ಬಸವೇಶ್ವರರ ಮಹಾದಾಸೋಹ ಪ್ರಸಾದದ ಕಡೆ ಬರ್ತಿದ್ದೀವಿ. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಯಾವುದಾದ್ರೂ ಒಂದು ದೇವರ ಮೂರ್ತಿ ಇರೋದನ್ನು ನೋಡಿರ್ತೀವಿ. ಆದರೆ ಇಲ್ಲಿ ಒಂದು ದೇಹ ಎರಡು ತಲೆಯನ್ನು ಹೊಂದಿರುವ ದೇವರ ಮೂರ್ತಿ ಇದೆ. ಅದೇ ಈ ಕ್ಷೇತ್ರದ ವೈಶಿಷ್ಟ್ಯವಾಗಿದೆ. ಈ ರೀತಿಯ ಗುರು ಶಿಷ್ಯರ ಮೂರ್ತಿಯನ್ನು ನಾವು ಬೇರೆಲ್ಲೂ ನೋಡಿರಲಿಕ್ಕೆ ಸಾಧ್ಯವೇ ಇಲ್ಲ. ಈ ವಿಗ್ರಹವು ಗುರು ಶಿಷ್ಯರ ಸಂಬಂಧದ ಕುರಿತಾದ ಮಹತ್ವವನ್ನು ಸಾರುವುದರ ಜೊತೆಗೆ ಯಾವಾಗಲೂ ಶಿಷ್ಯನಾದವನು ಗುರುವಿನ ಪ್ರತಿಬಿಂಬದಂತೆ ಇರಬೇಕು ಎಂಬ ಬೋಧನೆಯನ್ನು ತಿಳಿಸಿಕೊಡುತ್ತದೆ. ದಾಸೋಹದ ಮಹಾಪ್ರಸಾದವನ್ನು ಸ್ವೀಕರಿಸಿ ಇವಾಗ ಜಾತ್ರೆಯ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಜಾತ್ರೆ ಎಲ್ಲ ಹೇಗಿದೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಅದರ ಜೊತೆಗೆ ಜಾತ್ರೆಯ ವೈಶಿಷ್ಟ್ಯತೆಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ 15 ದಿನಗಳ ಬೃಹತ್ ಜಾತ್ರಾ ಮಹೋತ್ಸವ ನಡೆಯಲಾಗುತ್ತದೆ. ಜಾತ್ರೆಯ ಒಂದು ದಿನ ಅಡ್ಡಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ಈ ಉತ್ಸವದಲ್ಲಿ ಅವಳಿ ಬಿಂಬಗಳಿರುವ ವಿಗ್ರಹಗಳನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡಲಾಗುತ್ತೆ. ಈ ಸಮಯದಲ್ಲಿ ನಂದಿಕೋಲು ಕುಣಿತ, ಡೊಳ್ಳು ಕುಣಿತ, ವೀರಗಾಸೆ, ಸೋಮನ ಕುಣಿತ, ಇನ್ನು ಅನೇಕ ಜಾನಪದ ಕಲೆಗಳ ಪ್ರದರ್ಶನ ಮಾಡಲಾಗುತ್ತದೆ. ಜಾತ್ರೆಯ 15 ದಿನ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ವಿವಿಧ ಪೂಜೆಯನ್ನು ಮಾಡಿ ದೇಗುಲದ ಸುತ್ತ ರಥ ಸುತ್ತಿಸಿ ಉಚಿತ ಅನ್ನದಾಸೋಹ ನಡೆಸಲಾಗುತ್ತದೆ. ಈ ಸತಿ ನಮ್ಮೆಲ್ಲರಿಗೂ ಜಾತ್ರೆ ಮಾಡಿಸಿದ್ದು ಸುಧಾ ಆಂಟಿ ಅಂತೇಳಿ, ಅಂದರೆ ನಮ್ಮ ಹಸ್ಬೆಂಡ್ ಚಿಕ್ಕಮ್ಮ. ಸೊ ಅವರೇ ನಮಗೆ ಜಾತ್ರೆ ಮಾಡಿಸಿದ್ದು. ಸೊ ತುಂಬ ಅಂದರೆ ತುಂಬ ಖುಷಿಯಾಯಿತು. ಸೊ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೆ. ನಡಿ ನಡಿ. ಎಲ್ಲ ಟೈಪಿನ ಅಕ್ಕ ಭಾಳ ದೊಡ್ಡದಲ್ಲ. ಅಕ್ಕ ನಿಂಗೇನ್ ಬೇಕು ತಗೋ. ನನಗಿದು ಬೇಕು, ನನಗಿದು ದುಕಾನೇ ಬೇಕು. ತುಂಬ ಅಂದರೆ ತುಂಬ ಎಂಜಾಯ್ಮೆಂಟ್ ಆಯಿತು ನನಗಂತೂ. ನಾವು ಮನೆ ಬಿಟ್ಟಿದ್ದು ಸಾಯಂಕಾಲ 4:30ಗೆ. ಸೊ 4:30ಇಂದ ರಾತ್ರಿ 9 ಗಂಟೆವರೆಗೂ ಜಾತ್ರೆಯಲ್ಲೇ ಸುತ್ತಾಡಿದ್ವಿ. ಸೊ ಅಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ, ತಿರುಗಾಡಿದ್ವಿ, ಸುತ್ತಾಡಿದ್ವಿ, ಒಂದು ಕಡೆ ಕೂಡ ಕೂತಿಲ್ಲ. ಬಟ್ ಆದರೂ ಟಯರ್ಡ್ ಆಗಿಲ್ಲ ಗೊತ್ತಾ. ಸೊ ಅಷ್ಟು ಖುಷಿ. ಆ್ಯಂಡ್ ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ವಿಡಿಯೋನ ಕೊನೆಯಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ.
ಇಷ್ಟೊತ್ತವರೆಗೂ ಸ್ಟ್ರೀಟ್ ಕಡೆ ನೋಡ್ತಾ ಇದ್ವಿ ಆ್ಯಂಡ್ ಇವಾಗ ಮೇನ್ ಜಾತ್ರೆ ಕಡೆ ಹೋಗ್ತಾ ಇದ್ದೀವಿ. ಸೊ ಎಷ್ಟು ಕ್ರೌಡಿ ಇರುತ್ತೆ ಅಂತ ನೀವೇ ನೋಡಿ, ಬಟ್ ಆದರೂ ತುಂಬ ಎಂಜಾಯ್ಮೆಂಟ್ ಆಯಿತು. कितने रुपए को एक? 80 को एक. कलर भी नंबर 1 पीस. ಶರಣಬಸವೇಶ್ವರರ ಬಗ್ಗೆ ಇನ್ನೂ ಹೇಳಬೇಕು ಅಂತಂದರೆ, ಶ್ರಾವಣ ಮಾಸದ ಸೋಮವಾರ ಶರಣಬಸವೇಶ್ವರರಿಗೆ ಪ್ರಿಯವಾಗಿದ್ದು ಈ ಸಮಯದಲ್ಲಿ ವಿವಿಧ ಪೂಜೆ ಪುನಸ್ಕಾರಗಳನ್ನು ಕೈಗೊಳ್ಳಲಾಗುತ್ತದೆ. ಶ್ರಾವಣ ಮಾಸದ 3ನೇ ಸೋಮವಾರದಂದು ಕರ್ನಾಟಕ ಮಾತ್ರವಲ್ಲ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಿಂದಲೂ ಭಕ್ತರು ಆಗಮಿಸಿ ಗುರುಗಳ ದರ್ಶನ ಪಡೆಯುತ್ತಾರೆ. ಇಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ದರ್ಶನವನ್ನು ಪಡೆಯಬಹುದು. ಸೊ ಇವಾಗ ಫಸ್ಟು ಬ್ಯಾಗ್ ಶಾಪ್ಗೆ ಹೋದ್ವಿ, ಬಟ್ ಒಂದು ಇಷ್ಟ ಆಗಿಲ್ಲ ನನಗೆ. ಎಲ್ಲ ಟ್ರೈ ಮಾಡಿ ನೋಡ್ತಿದ್ದೀರಾ, ಅಂದರೆ ಸೈಜ್ ಚೆನ್ನಾಗಿರಲಿಲ್ಲ, ಕಲರ್ಸ್ ಈ ಥರ ಎಲ್ಲ ಇದ್ವು. ಬಟ್ ಮುಂದೆ ಹೋಗೋಣ, ನೋಡೋಣ ಇಷ್ಟ ಆಗುತ್ತವೇನೋ ಅಂತೇಳಿ. ಆ್ಯಂಡ್ ಇಲ್ಲಿ ನೀವು ನಿಮ್ಗೆ ಹಸುವಾದರೆ ಎಲ್ಲ ಚಾಟ್ ಸಿಗುತ್ತೆ. ಇಲ್ಲಿ ಗೋಬಿ ಮಂಚೂರಿಯಿಂದ ಪಾನಿಪುರಿ, ರಗಡ ಎಲ್ಲನೂ ಸಿಗುತ್ತೆ. ಸೊ ಇಷ್ಟ ಆದವರು ತಿನ್ಬೋದು. ಆ್ಯಂಡ್ ಇವಾಗ ರೋಲರ್ ಕೋಸ್ಟರ್ ಹತ್ರ ಬಂದಿದ್ದೀವಿ ಕೂತ್ಕೊಳ್ಳೋಣ ಅಂತ. ಬಟ್ ಇನ್ನೂ ಡಿಸೈಡ್ ಮಾಡಿಲ್ಲ ಏನು ಮಾಡೋದು ಅಂತ. ಮತ್ತೆ ಶಾಪಿಂಗ್ ಕಡೆ ಬಂದ್ವಿ. ಆ್ಯಂಡ್ ಇಲ್ಲಿ ತುಂಬ ಅಫೋರ್ಡೆಬಲ್ ಬೆಲೆಯಲ್ಲಿ ಎಲ್ಲ ಸಿಗ್ತಿದ್ವು. ಸೊ ಇಲ್ಲಿ ಕೂಡ ಕೆಲವೊಂದು ಸಾಮಾನುಗಳನ್ನು ನಾವು ತೊಗೊಂಡ್ವಿ. ಏನೇನು ತೊಗೊಂಡ್ವಿ ಅಂತ ಮುಂದೆ ತೋರಿಸ್ತೀನಿ. ಸೊ ತುಂಬ ಅಫೋರ್ಡೆಬಲ್ ಬೆಲೆಯಲ್ಲಿ ಸಿಗ್ತಿವೆ. ಸೊ ನೀವೇ ನೋಡ್ತಾ ಇದ್ದೀರಾ. ಸೊ ನಾನು ಹಾಗೆ ಟ್ರೈ ಮಾಡ್ತಿದ್ದೆ, ಸೊ ಯಾವ್ದು ಸೂಟ್ ಆಗುತ್ತೋ ಏನೋ ಅಂಥೇಳಿ. ನೋಡೋಣ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಳ್ತೀನಿ. ಸೊ ಹಾಗೆ ನಾನು ಹಾಕ್ಕೊಂಡು ನೋಡಿದ್ರೇ ಗೊತ್ತಾಗುತ್ತಲ್ವ, ಸೊ ಟ್ರೈ ಮಾಡ್ತಿದ್ದೆ ಅಷ್ಟೇ. ಆ್ಯಂಡ್ ಇವಾಗ ಮತ್ತೆ ಟೋರಾನಲ್ಲಿ ಕೂತ್ಕೊಳ್ಬೇಕು ಅಂತ ಬಂದಿದ್ದೀವಿ. ಬಟ್ ನೋಡಿ ಹೇಗಿರುತ್ತೆ ನನ್ನ ಎಕ್ಸ್ಪೀರಿಯೆನ್ಸ್ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ನಾವಿವಾಗ ಇದರಲ್ಲಿ ಅಂದರೆ ಟೋರಾನಲ್ಲಿ ಕೂತ್ಕೊಳ್ಬೇಕು ಅಂತ ಬಂದಿದ್ದೀವಿ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ನಿಮಗೆ ಹೇಳ್ತೀನಿ. ಸೊ ನೋಡ್ತಾ ಇರಿ.
ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತಂದರೆ ಮೊದಲಿಗೆ ತುಂಬ ಎಂಜಾಯ್ಮೆಂಟ್ ಆಯಿತು, ಬಟ್ ಆಮೇಲೆ ತುಂಬ ಫಾಸ್ಟಾಗಿ ಅವರು ರೋಲ್ ಮಾಡ್ತಾರೆ. ಆವಾಗ ತುಂಬ ಅಂದರೆ ತುಂಬ ಕಷ್ಟ ಆಯ್ತು, ಯಾವಾಗಾದರೂ ನಿಲ್ಲಿಸ್ತಾರಪ್ಪ ಅಂತ ಅನಿಸಿತ್ತು. ತುಂಬ ಅಂದರೆ ತುಂಬ ಭಯ ಆಯಿತು ನನಗಂತೂ. ಸೊ ಇವಾಗ ಕೂಲ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ಸೊ ಸುಧಾ ಆಂಟಿ ಎಲ್ರಿಗೂ ಟ್ರೀಟ್ ಕೊಡಿಸ್ತೀನಿ ಅಂತ ಅಂದರು. ಆ್ಯಂಡ್ ಎಲ್ಲರೂ ಪಾನಿಪುರಿ, ರಗಡ ಮತ್ತು ಗೋಬಿ ಮಂಚೂರಿ, ನೂಡಲ್ಸು, ಐಸ್ ಕ್ರೀಮು, ಜ್ಯೂಸು ಅಂತೇಳಿ ಫುಲ್ ಜಮಾಯಿಸಿದ್ವಿ. ಸೊ ನೋಡ್ತಿದ್ದೀರಾ, ತುಂಬ ಅಂದರೆ ತುಂಬ ಎಂಜಾಯ್ಮೆಂಟ್ ಆಯಿತು ಇವತ್ತಿನ ದಿನ. ಸೊ ಥ್ಯಾಂಕ್ಸ್ ಗೋಸ್ ಟು ಸುಧಾ ಆಂಟಿ. ಸೊ ಇಷ್ಟೇ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ನಾನು ಜಾತ್ರೆಯಲ್ಲಿ ಏನೇನು ತೊಗೊಂಡೆ, ಶಾಪಿಂಗ್ ಮಾಡಿದೆ ಅಂಥೇಳಿ ಇವಾಗ ಶೇರ್ ಮಾಡ್ತೀನಿ. ಸೊ ನೋಡಿ.